ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನವೆಂಬರ್ 15, 16 ಮತ್ತೆ 17ನೇ ತಾರೀಕಿನ ಕರೆಂಟ್ ಅಫೈರ್ಸ್ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಮತ್ತೆ ಎಲ್ಲ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ. ಅಕ್ಟೋಬರ್ ಮಂತಿನ ಕರೆಂಟ್ ಅಫೈರ್ಸ್ PDF ಅವೈಲೇಬಲ್ ಇದೆ. ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಡ್ಕೊಳ್ಬಹುದಾಗಿರುತ್ತೆ. ಕರ್ನಾಟಕ ಎಕನಾಮಿಕ್ ಸರ್ವೆ ಮೇಲಿನ ಬುಕ್ ಇದು. 370ಕ್ಕೂ ಅಧಿಕ ಪ್ರಶ್ನೋತ್ತರಗಳನ್ನ ಒಳಗೊಂಡಿರುವಂಥದ್ದು. ಬರ್ತಾ ಇರುವಂತಹ PDO ಮತ್ತೆ KS ಎಕ್ಸಾಮ್ಸ್ಗೆ ಬಹಳ ಸಹಕಾರಿಯಾಗುತ್ತೆ. ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ನೋಡೋಣ. ಮೊದಲನೇದಾಗಿ, US ಚೀನಾ ವ್ಯಾಪಾರ ಯುದ್ಧದ ಹಿಂದಿನ ಆರಂಭಿಕ ಕಾರಣ ಏನು? ಇತ್ತೀಚೆಗೆ ಅಮೆರಿಕ ಚುನಾವಣೆ ಆದ ನಂತರ, ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ನಂತರ ಈ ರೀತಿಯಾದಂತಹ ಒಂದು ಚರ್ಚೆ ನಡೀತಾ ಇದೆ. ಅಮೆರಿಕ ಮತ್ತು ಚೀನಾ ನಡುವಿನ ಈ ವ್ಯಾಪಾರ ಯುದ್ಧ ಯಾವ ರೀತಿಯಾದಂತಹ ಒಂದು ಹಿನ್ನೆಲೆಯನ್ನ ಹೊಂದಿದೆ ಅನ್ನುವಂಥದ್ದನ್ನ ಗಮನಿಸಬಹುದಾಗಿರುತ್ತೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಥೆಫ್ಟ್ ಮಾಡುವಂತ ಸಾಧ್ಯತೆ ಮತ್ತೆ ಬಲವಂತದ ತಂತ್ರಜ್ಞಾನ ವರ್ಗಾವಣೆ, ಫೋರ್ಸ್ಡ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತ ಕರಿತೀವಿ. ಈ ಒಂದು ಕಾರಣದಿಂದ US ಮತ್ತು ಅಮೆರಿಕ ಮತ್ತು ಚೀನಾ ಎರಡೂ ರಾಷ್ಟ್ರಗಳು ವ್ಯಾಪಾರ ಯುದ್ಧದ ರೀತಿಯಲ್ಲಿ ಟ್ರೇಡ್ ವಾರ್ ಅನ್ನ ಕೈಗೊಂಡಿದ್ವು ಅನ್ನೋದನ್ನ ಗಮನಿಸಬಹುದು. ಕಂಟಿನ್ಯೂ ಕೂಡ ಮಾಡ್ತಾ ಇದ್ದಾವೆ ಅನ್ನೋದನ್ನ ಗಮನಿಸಬಹುದು. ಈ ವ್ಯಾಪಾರ ಯುದ್ಧದ ವ್ಯಾಖ್ಯಾನವನ್ನ ನೋಡ್ತಾ ಹೋದ್ರೆ, ಈ ದೇಶಗಳು ಏನ್ ಮಾಡ್ತವೆ, ಪರಸ್ಪರರ ಸರಕುಗಳ ಮೇಲೆ ಆಮದು ಸುಂಕಗಳ ಅಥವಾ ನಿರ್ಬಂಧಗಳನ್ನ ವಿಧಿಸ್ತಾರೆ. ಆ ಮೂಲಕ ಆರ್ಥಿಕತೆಗಳು ಮತ್ತೆ ಕೈಗಾರಿಕೆಗಳಿಗೆ ಹಾನಿ ಉಂಟಾದಾಗ ಅದನ್ನ ವ್ಯಾಪಾರ ಯುದ್ಧ ಅಂತೇಳಿ ಕರೀತಾರೆ. ಸೊ ಸಂರಕ್ಷಣಾವಾದ ಏನಿದೆ, ಪ್ರೊಟೆಕ್ಷನಿಸಮ್ ಅಂತೇಳಿ ಕರೀತಾರೆ. ಈ ಒಂದು ವ್ಯಾಪಾರ ಯುದ್ಧದ ನೀತಿಯಲ್ಲಿ ವಿದೇಶಿ ಸ್ಪರ್ಧೆಯಿಂದ ದೇಶೀಯ ಮಾರುಕಟ್ಟೆಗಳನ್ನ ರಕ್ಷಣೆ ಮಾಡುವಂತಹ ಗುರಿಯನ್ನು ಹೊಂದಿರತಕ್ಕಂತಹ ರಕ್ಷಣಾ ನೀತಿಗಳಿಂದ ವ್ಯಾಪಾರ ಯುದ್ಧಗಳು ಉಂಟಾಗ್ತವೆ. ಅಮೆರಿಕ ಚೀನಾ ಟ್ರೇಡ್ ವಾರ್ಗೆ ಸಂಬಂಧಪಟ್ಟಂತೆ ನೋಡಿದಾಗ, ಇದು 2018ರಲ್ಲಿ US $350 ಶತಕೋಟಿ ಮೌಲ್ಯದ ಚೈನೀಸ್ ಆಮದುಗಳ ಮೇಲೆ ಸುಂಕವನ್ನ ವಿಧಿಸೋದ್ರೊಂದಿಗೆ ಆರಂಭ ಮಾಡ್ತಾ ಹೋಗುತ್ತೆ 2018ರಲ್ಲಿ. ಚೀನಾದ ಪ್ರತಿಕ್ರಿಯೆ ಇದಕ್ಕೆ ಏನಾಗುತ್ತೆ ಅಂತಂದ್ರೆ, $100 ಬಿಲಿಯನ್ ಮೌಲ್ಯದ ಅಮೆರಿಕ ರಫ್ತುಗಳ ಮೇಲಿನ ಸುಂಕಗಳೊಂದಿಗೆ ಚೀನಾ ಪ್ರತೀಕಾರವನ್ನು ತೀರಿಸಿಕೊಳ್ತಾ ಹೋಗುತ್ತೆ. ಅಂದ್ರೆ ಎರಡು ರಾಷ್ಟ್ರಗಳು ರಕ್ಷಣಾತ್ಮಕ ಕ್ರಮಗಳ ರೀತಿಯಲ್ಲಿ ಈ ಒಂದು ಯುದ್ಧವನ್ನ ಅಥವಾ ವ್ಯಾಪಾರ ಯುದ್ಧವನ್ನ, ಟ್ರೇಡ್ ವಾರ್ ಅನ್ನ ಸ್ಟಾರ್ಟ್ ಮಾಡಿದ್ವು ಅನ್ನೋದನ್ನ ಗಮನಿಸಬಹುದು. ಭಾರತದ ಮೇಲೆ ಏನ್ ಪರಿಣಾಮ ಆಗುತ್ತೆ ಅಂತಂದ್ರೆ, ಅಮೆರಿಕ ಮತ್ತು ಚೀನಾ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರರಾಗಿರೋದ್ರಿಂದ ಈ ವ್ಯಾಪಾರ ಯುದ್ಧ ಏನಾಗುತ್ತೆ, ಭಾರತದ ವ್ಯಾಪಾರ ಸಮತೋಲನ ಆಗಿರ್ಬೋದು, ಹೂಡಿಕೆಗಳಾಗಿರ್ಬೋದು, ಪೂರೈಕೆ ಸರಪಳಿಗಳ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ ಅನ್ನೋದನ್ನ ಗಮನಿಸಬಹುದು. ಡಿಪೆಂಡೆನ್ಸಿ ಇರುತ್ತೆ. ಹಾಗಾಗಿ ಆ ಸಪ್ಲೈ ಚೈನ್ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಭಾರತಕ್ಕೆ ಏನು ಅವಕಾಶಗಳು ಸೃಷ್ಟಿ ಆಗುತ್ತೆ ಅಂತಂದ್ರೆ, ಜಾಗತಿಕ ಪೂರೈಕೆ ಸರಪಳಿ ಬದಲಾವಣೆಗಳು ಮತ್ತೆ ಜವಳಿ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ ಆಗಿರ್ಬೋದು, ಕೃಷಿ ರಫ್ತು ಮತ್ತೆ ಔಷಧಗಳ ಬೆಳವಣಿಗೆಯಿಂದ ಭಾರತಕ್ಕೆ ಲಾಭ ಆಗುವಂತ ಸಾಧ್ಯತೆಯೂ ಕೂಡ ಇರುತ್ತೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಸೊ ಭಾರತಕ್ಕೆ ಇದರಿಂದ ಆಗುವಂತ ಸವಾಲುಗಳೇನು ಅಂತಂದ್ರೆ, ಭಾರತ ಆಗ್ನೇಯ ಏಷ್ಯಾದಿಂದ ಸ್ಪರ್ಧೆಯನ್ನ ಎದುರಿಸ್ತಾ ಇದೆ ಅನ್ನೋದನ್ನು ಗಮನಿಸಬಹುದು. ಆಗ್ನೇಯ ಏಷ್ಯಾದ ರಾಷ್ಟ್ರಗಳಲ್ಲಿ ರಫ್ತು ಮಾಡೋದ್ರ ಮೂಲಕ ಅಲ್ಲಿ ಸ್ಪರ್ಧಾತ್ಮಕತೆಯನ್ನ ಸೀಮಿತಗೊಳಿಸ್ತಕ್ಕಂತಹ ಮೂಲಸೌಕರ್ಯ ಮತ್ತು ನಿಯಂತ್ರಕ ಅಡಚಣೆಗಳು ಉಂಟಾಗ್ತವೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ನಾವು ಕಾಂಪಿಟೇಟಿವ್ನೆಸ್ ಅಲ್ಲಿ ರೈಸ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಇದು ಭಾರತಕ್ಕೆ ಒಂದು ಸವಾಲಾಗಿರುತ್ತೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಅಂದ್ರೆ ಅಲ್ಲಿ ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಆ ಕಾಂಪಿಟೇಟಿವ್ನೆಸ್ ಅನ್ನ ಫೇಸ್ ಮಾಡಬೇಕಾಗತ್ತೆ. ಯಾಕೆ ಅಂತಂದ್ರೆ, ಅಮೆರಿಕಾದ ಸರಕುಗಳನ್ನ ಚೀನಾದಲ್ಲಿ ನಿರ್ಬಂಧ ಮಾಡಿದ ತಕ್ಷಣ ಎಲ್ಲ ಆಗ್ನೇಯ ಏಷ್ಯಾದ ಕಡೆಗೆ ಟರ್ನ್ ಆಗೋ ಸಾಧ್ಯತೆ ಇರೋದ್ರಿಂದ ಅಲ್ಲಿ ಕಾಂಪಿಟೇಟಿವ್ನೆಸ್ ರೈಸ್ ಆಗ್ತಾ ಹೋಗುತ್ತೆ. ಭಾರತಕ್ಕೆ ಅದು ಸವಾಲಾಗಿ ಪರಿಣಮಿಸುತ್ತೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಸೊ ಚೀನಾದ ಮೇಲೆ ಅವಲಂಬನೆಯೂ ಕೂಡ ಅಷ್ಟೇ ಇದೆ. ಎಲೆಕ್ಟ್ರಾನಿಕ್ಸ್ ಯಂತ್ರೋಪಕರಣಗಳು, ಫಾರ್ಮಾ ಐಟಮ್ಸ್ಗಳು, ಕಚ್ಚಾ ಸಾಮಗ್ರಿಗಳೇನಿರ್ತವೆ, ಫಾರ್ಮಾ ಕಚ್ಚಾ ಸಾಮಗ್ರಿಗಳು, ಅವುಗಳಿಗೋಸ್ಕರ ಭಾರತ ಚೀನಾದ ಮೇಲೆ ಅವಲಂಬಿತ ಆಗಿದೆ. ಇದರಿಂದ ಪೂರೈಕೆ ಸರಪಳಿಗಳ ಮೇಲೆ ಅಡಚಣೆ ಆಗುತ್ತೆ. ಭಾರತೀಯ ಕೈಗಾರಿಕೆಗಳು ಇದೊಂದು ಬಹುದೊಡ್ಡ ಸವಾಲು ಅಂತೇಳಿ ಪರಿಗಣಿಸಲಾಗುತ್ತೆ ಅನ್ನೋದನ್ನ ಗಮನಿಸಬಹುದು. ಸೊ ನೆಕ್ಸ್ಟ್ ಪ್ರಶ್ನೆ, ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಅಂತ ಏನಿದೆ, ಈ ಇಂಡಿಯಾ ಮಿಡ್ಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಅಂತ ಕರಿತೀವಿ, IMEC ಅಂತೇಳಿ ಕರಿತೀವಿ. ಇಂಡಿಯಾ ಮಿಡ್ಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಅಂತೇಳಿ ಕರಿತಾ ಬರ್ತೀವಿ. ಇದರ ಪ್ರಾಥಮಿಕ ಗುರಿ ಏನು ಅಂತಂದ್ರೆ, ವ್ಯಾಪಾರಕ್ಕಾಗಿ ಸೂಯೆಜ್ ಕಾಲುವೆ ಏನಿದೆಯಲ್ಲ ಅದರ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು ಪ್ರಮುಖವಾದಂತ ಒಂದು ಕಾರಣ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಗುರಿ ಅನ್ನೋದನ್ನ ಗಮನಿಸಬಹುದು. ಯೋಜನೆ ಉದ್ದೇಶ ಏನು ಅಂತಂದ್ರೆ, ವ್ಯಾಪಾರ ಮತ್ತು ಸಾರಿಗೆ ಮೂಲಕ ಏಷ್ಯಾ, ಗಲ್ಫ್ ರಾಷ್ಟ್ರ ಮತ್ತೆ ಯುರೋಪ್ ಅನ್ನ ಸಂಪರ್ಕಿಸ್ತಕ್ಕಂತಹ ಈ ಒಂದು ಮಾರ್ಗದ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನ ಹೆಚ್ಚಿಸೋದಕ್ಕೆ ಇಂಡಿಯಾ ಮಿಡ್ಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಈ ಒಂದು ಗುರಿಯನ್ನ ಹೊಂದಿದೆ ಅನ್ನೋದನ್ನ ಗಮನಿಸಬಹುದು. ಉಡಾವಣೆ ಇದನ್ನ ಲಾಂಚ್ ಏನ್ ಮಾಡ್ತಾರೆ, ಉಡಾವಣೆ ಅನ್ನೋದಕ್ಕಿಂತ ಇದನ್ನ ಲಾಂಚ್ ಮಾಡಿರೋದು ಅಂದ್ರೆ ಆರಂಭ ಮಾಡಿರೋ ಪ್ರಕಟಣೆ ಇದು ಯಾವಾಗ ಆಯ್ತು ಅಂತಂದ್ರೆ
ಇದನ್ನ ಸೆಪ್ಟೆಂಬರ್ 2023ರಲ್ಲಿ ನವದೆಹಲಿಯಲ್ಲಿ ಏನು G20 ಶೃಂಗಸಭೆ ನಡೀತು ಆವಾಗ ಘೋಷಣೆ ಮಾಡ್ತಾರೆ. ಭಾಗವಹಿಸಿದಂಥವರು ಭಾರತ, ಅಮೆರಿಕ, UAE, ಸೌದಿ ಅರೇಬಿಯಾ, ಫ್ರಾನ್ಸು, ಜರ್ಮನಿ, ಇಟಲಿ, ಯುರೋಪಿಯನ್ ಯೂನಿಯನ್ಗಳು ಇವೆಲ್ಲವೂ ಸೇರಿಕೊಂಡು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗಿಗೆ ಸೈನ್ ಆಗ್ತಾ ಬರ್ತಾರೆ. ನಿರೀಕ್ಷಿತ ಪ್ರಯೋಜನಗಳೇನು ಅಂತಂದ್ರೆ, ಈ ಸೂಯೆಜ್ ಕಾಲುವೆ ಮಾರ್ಗಕ್ಕೆ ಹೋಲಿಸಿದ್ರೆ IMEC ಸಾರಿಗೆ ಸಮಯವನ್ನ 40% ಮತ್ತೆ ವೆಚ್ಚವನ್ನ 30% ಕಡಿಮೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಇದು ಎಕ್ಸ್ಪೆಕ್ಟೆಡ್ ಬೆನಿಫಿಟ್ ಅಂತೇಳಿ ಗಮನಿಸಬಹುದು ನಾವು. ಹೆಚ್ಚುವರಿ ವೈಶಿಷ್ಟ್ಯಗಳೇನು ಅಂತಂದ್ರೆ, ಫೀಚರ್ಸ್ಗಳು ಇದು ಹವಾಮಾನ ಮತ್ತು ಡಿಕಾರ್ಬನೈಸೇಷನ್ ಗುರಿಗಳಿಗಾಗಿ ಸಮುದ್ರದ ಒಳಗಿನ ಡೇಟಾ ಕೇಬಲ್ಗಳು ಮತ್ತೆ ಹೈಡ್ರೋಜನ್ ಪೈಪ್ಲೈನ್ಗಳನ್ನು ಕೂಡ ಒಳಗೊಂಡಂತೆ ಈ ಒಂದು ಕಾರಿಡಾರ್ ಅನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಪ್ರಸ್ತಾವಿತ ಮಾರ್ಗ ಹೇಗಿದೆ ಅಂತಂದ್ರೆ, ಈ ಒಂದು ಕಾರಿಡಾರು ಭಾರತದ ಬಂದರುಗಳನ್ನ UAE ಯೊಂದಿಗೆ ಸಂಪರ್ಕ ಮಾಡ್ತಾ ಹೋಗುತ್ತೆ. ನಂತರ ಸೌದಿ ಅರೇಬಿಯಾ ಮತ್ತೆ ಜೋರ್ಡಾನ್ ಮೂಲಕ ರೈಲಿನ ಮೂಲಕ ಹೈಫಾಗೆ ವಿಸ್ತರಣೆ ಮಾಡ್ತಾ ಹೋಗುತ್ತೆ. ಹೈಫಾದಿಂದ ಗ್ರೀಸ್ ಮೂಲಕ ಯುರೋಪಿಗೆ ಸಂಪರ್ಕವನ್ನ ಕಲ್ಪಿಸುತ್ತೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಇದಿಷ್ಟು ಈ ಒಂದು ಪ್ರಸ್ತಾಪಿತ ಮಾರ್ಗ, ಪ್ರಪೋಸ್ಡ್ ರೂಟ್ ಇದು. ಸೊ ಪ್ರಸ್ತುತ ಪ್ರಗತಿ ಹೇಗಿದೆ ಅಂತಂದ್ರೆ, ಈ ಒಂದು CEPA ಒಪ್ಪಂದ ಅಂತ ನಡೆಯುತ್ತೆ, ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತೇಳಿ ನಡೆಯುತ್ತೆ. ಈ ಒಪ್ಪಂದದ ಅಡಿಯಲ್ಲಿ ಭಾರತ ಮತ್ತು UAE ಬಲವಾದಂತಹ ಆರ್ಥಿಕ ಸಂಬಂಧಗಳನ್ನು ಹೊಂದಿದವೆ. ಎರಡು ರಾಷ್ಟ್ರಗಳು ಸಹಿ ಹಾಕೊಂಡಿದ್ದಾವೆ CEPA ಒಪ್ಪಂದಕ್ಕೆ. ಹಾಗಾಗಿ ಈ ಒಂದು ಪೂರ್ವ ವಿಭಾಗ ಅಂತ ಏನ್ ಬರುತ್ತೆ, ಈ ಕಾರಿಡಾರಿನ ಪೂರ್ವ ವಿಭಾಗ UAE ಮತ್ತೆ ಭಾರತದ ನಡುವೆ ಸಂಬಂಧಪಟ್ಟಿರುವಂತದ್ದು. ಈ ಪೂರ್ವ ವಿಭಾಗ ವೇಗವಾಗಿ ಮುನ್ನಡೀತಾ ಇದೆ. ಉಳಿದವೆಲ್ಲ ಇನ್ನೂ ಇಂಪ್ಲಿಮೆಂಟೇಷನ್ ಆಗಬೇಕಾಗಿದೆ ಅನ್ನೋದನ್ನ ಗಮನಿಸಬಹುದು. ನೆಕ್ಸ್ಟ್ ಬಂದಾಗ, ಭಾರತದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಉತ್ಪಾದಿಸತಕ್ಕಂತಹ ರಾಜ್ಯ ಯಾವುದು ಅಂತಂದ್ರೆ, ಆಪ್ಷನ್ ಬಿ ಕರೆಕ್ಟ್ ಇರುತ್ತೆ, ಉತ್ತರ ಪ್ರದೇಶ. ಭಾರತದಲ್ಲಿ ಕೃಷಿ ರಫ್ತುಗಳು ಏನಾಗಿದೆ, ಅದರ ಮೌಲ್ಯ 2022-23ರಲ್ಲಿ $53.1 ಬಿಲಿಯನ್ ಅನ್ನ ತಲುಪಿತು. ಇದು 2 ದಶಕಗಳಲ್ಲಿ 6 ಪಟ್ಟು ಹೆಚ್ಚಾಗಿದೆ ಅನ್ನುವಂತ ವರದಿಯನ್ನ ಇತ್ತೀಚೆಗೆ ನೋಡಲಾಗಿತ್ತು ನಾವು. ಸೊ ಚಹಾ ಉತ್ಪಾದನೆಗೆ ಬಂದಾಗ ಅದೇ ರೀತಿ ಇತರೆ ಉತ್ಪಾದನೆಗಳನ್ನು ನೋಡಿದಾಗ, ಚಹಾ ಉತ್ಪಾದನೆಯಲ್ಲಿ ಭಾರತ 2022-23ರಲ್ಲಿ 1374 ಮಿಲಿಯನ್ ಟನ್ಗಳಷ್ಟು ಚಹಾವನ್ನು ಉತ್ಪಾದನೆ ಮಾಡಿದೆ. ಮತ್ತೆ ಬಹಳ ಇಂಪಾರ್ಟೆಂಟ್ ಆಗಿ ಜಾಗತಿಕವಾಗಿ 2ನೇ ಅತಿ ದೊಡ್ಡ ಚಹಾ ಉತ್ಪಾದಕ ರಾಷ್ಟ್ರ ಅಂತೇಳಿ ಗಮನಿಸಬಹುದು. ಹಾಗಿದ್ರೆ ಮೊದಲ ಚಹಾ ಉತ್ಪಾದಕ ರಾಷ್ಟ್ರ ಅಂದ್ರೆ ಅತಿ ಹೆಚ್ಚು ಜಗತ್ತಿನಲ್ಲಿ ಚಹಾ ಉತ್ಪಾದನೆ ಮಾಡುವಂತಹ ರಾಷ್ಟ್ರ ಯಾವುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕಬ್ಬು ಉತ್ಪಾದನೆಗೆ ಬಂದಾಗ, ಉತ್ತರ ಪ್ರದೇಶ ಒಟ್ಟು ಉತ್ಪಾದನೆಯಲ್ಲಿ 40% ಅಷ್ಟು ಮುಂದಿದೆ ಅನ್ನೋದನ್ನ ಗಮನಿಸಬಹುದು. ನಂತರದ ಸ್ಥಾನ ಸೆಕೆಂಡ್ ಪ್ಲೇಸ್ ಅಲ್ಲಿ ಮಹಾರಾಷ್ಟ್ರ ಬರುತ್ತೆ, ಥರ್ಡ್ ಪ್ಲೇಸ್ ಅಲ್ಲಿ ಕರ್ನಾಟಕ ಬರುತ್ತೆ ಅನ್ನೋದನ್ನ ಗಮನಿಸಬಹುದು. ಆರ್ಡರ್ ವೈಸ್ ಫಸ್ಟ್ ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡತಕ್ಕಂತಹ ರಾಜ್ಯ ಅಂತಂದ್ರೆ ಮಹಾರಾಷ್ಟ್ರ, ಉತ್ತರ ಪ್ರದೇಶ ಬರುತ್ತೆ. ಸೆಕೆಂಡ್ ಬಂದಾಗ ಮಹಾರಾಷ್ಟ್ರ ಬರುತ್ತೆ, ಥರ್ಡ್ ಬಂದಾಗ ಕರ್ನಾಟಕ ಬರುತ್ತೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಸೊ ರಫ್ತು ಪಾಲಿನಲ್ಲಿ ಬಂದಾಗ ನಾವು 2022ರಲ್ಲಿ ಭಾರತ ಜಾಗತಿಕ ಕೃಷಿ ರಫ್ತಿನ 2.4% ಅಷ್ಟನ್ನ ಹೊಂದಿದೆ ಅನ್ನುವಂತ ವರದಿಯನ್ನು ಕೊಟ್ಟಿದೆ. ಅದರಲ್ಲಿ ಪ್ರಮುಖವಾಗಿ ಅಕ್ಕಿ ಏನಿದೆ ಅಗ್ರ ರಫ್ತು ವಸ್ತುವಾಗಿದೆ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕೃಷಿ ಉತ್ಪನ್ನವನ್ನ ರಫ್ತು ಮಾಡತಕ್ಕಂಥದ್ದು ಅಕ್ಕಿ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ, ಅದನ್ನ ಪಾಯಿಂಟ್ ಮಾಡ್ಕೊಳ್ಬೇಕು. ಪ್ರಮುಖ ಖರೀದಿದಾರರು ಯಾರಿದ್ದಾರೆ ಅಂತಂದ್ರೆ, ಯಾರಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತಂದ್ರೆ, ಅಮೆರಿಕ, US, ಚೀನಾ, UAE, ಸೌದಿ ಅರೇಬಿಯಾ, ಈ ಒಂದು ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡಿಕೊಂಡು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಹೋಗ್ತೀವಿ. ಭಾರತೀಯ ಕೃಷಿ ಉತ್ಪನ್ನದ ಅತಿ ಹೆಚ್ಚು ಆಮದುದಾರರಾಗಿದ್ದಾರೆ ಈ ರಾಷ್ಟ್ರಗಳು ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ನಮ್ಮ ಸರ್ಕಾರದ ನೀತಿಗಳು ಅಂತ ಬಂದಾಗ, ಕೃಷಿ ರಫ್ತು ನೀತಿ ಅಂತೇಳಿ ತೆಗೆದುಕೊಂಡು ಬಂದಿದ್ದಾರೆ 2018ರಲ್ಲಿ. ಕೃಷಿ ರಫ್ತನ್ನ ಉತ್ತೇಜನ ಮಾಡೋದಕ್ಕೋಸ್ಕರ ತೆಗೆದುಕೊಂಡು ಬಂದಿರತಕ್ಕಂತಹ ಒಂದು ಪಾಲಿಸಿ ಅಂತೇಳಿ, ಮತ್ತೆ ಹಣಕಾಸು ನೆರವು ಯೋಜನೆ ಅಂತೇಳಿ ಜಾರಿ ತೆಗೆದುಕೊಂಡು ಬಂದಿದ್ದಾರೆ. ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸ್ಕೀಮ್ ಅಂತೇಳಿ, ಅದರ ವೈವಿಧ್ಯೀಕರಣ ಮತ್ತೆ ಮೂಲಸೌಕರ್ಯ ಬೆಂಬಲದ ಮೂಲಕ ರಫ್ತುಗಳನ್ನ ಮತ್ತಷ್ಟು ಉತ್ತೇಜನ ಮಾಡುವಂತಹ ಒಂದು ಗುರಿಯನ್ನ ಹೊಂದಲಾಗಿದೆ ಅನ್ನೋದನ್ನ ಗಮನಿಸಬಹುದು. ಚಹಾ ಕ್ಷೇತ್ರದಲ್ಲಿ ಬಂದಾಗ ಸವಾಲುಗಳೇನು ಅಂತಂದ್ರೆ, ಈ ಪ್ಲಾಂಟೇಶನ್ಸ್ ಲೇಬರ್ ಆಕ್ಟ್ ಅಡಿನಲ್ಲಿ ನಿಯಮಗಳ ಹೊರತಾಗಿಯೂ ಕೂಡ ಚಹಾ ತೋಟಗಳು ಮಾನವ ಆನೆ ಸಂಘರ್ಷ ಅಂತ ಕರಿತೀವಿ, ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ಸ್ ಮೇಜರ್ ರೀಸನ್ ಅಂತ ಹೇಳಿ ಕರಿತೀವಿ. ಈ ರೀತಿಯಾದಂತಹ ಚಾಲೆಂಜಸ್ ಗಳನ್ನು ಕೆಲವೊಮ್ಮೆ ಪ್ರಶ್ನೆಗಳಾಗಿ ಕೇಳುವಂತ ಸಾಧ್ಯತೆಗಳಿರ್ತವೆ, ಗಮನಿಸಬೇಕು. ಅತಿಯಾದಂತಹ ಕೀಟನಾಶಕ ಬಳಕೆ ಮತ್ತೆ ಕಳಪೆ ಕಾರ್ಮಿಕರ ಸುರಕ್ಷತೆಯನ್ನ ಎದುರಿಸ್ತಾ ಇರತಕ್ಕಂಥದ್ದು ಈ ಒಂದು ಚಹಾ ವಲಯ ಅನ್ನೋದನ್ನ ನಾವು ಗಮನಿಸ್ತಾ ಇದೀವಿ. ಸೊ ನೆಕ್ಸ್ಟ್ ಬಂದಾಗ 2023ರಲ್ಲಿ ಅಗ್ರ 20 ರಾಷ್ಟ್ರಗಳಲ್ಲಿ ಪೇಟೆಂಟ್ ಅಪ್ಲಿಕೇಶನ್ಗಳಲ್ಲಿ ಯಾವ ದೇಶ ವೇಗವಾಗಿ ಬೆಳವಣಿಗೆಯನ್ನು ದಾಖಲಿಸಿದೆ ಅಂತಂದ್ರೆ ಭಾರತ ಅಂತೇಳಿ ಗಮನಿಸಬಹುದು. ಅತಿ ಹೆಚ್ಚು ಪೇಟೆಂಟ್ ಅಪ್ಲಿಕೇಶನ್ಸ್ ಗಳನ್ನ ರಿಸೀವ್ ಮಾಡ್ಕೊಳ್ತಾ ಇದೆ ಭಾರತ.
ಈ WIPO ಅಂತ ಕರಿತೀವಿ, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಂಡಿಕೇಟರ್ಸ್ ಅಂತ, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂತೇಳಿ ಕರಿತೀವಿ WIPO. ಇದು ವಿಶ್ವದಾದ್ಯಂತ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನ ಉತ್ತೇಜಿಸತಕ್ಕಂತಹ ಯುನೈಟೆಡ್ ನೇಷನ್ನ ವಿಶೇಷ ಸಂಸ್ಥೆಯಾಗಿದೆ. 1970ರಲ್ಲಿ ಜಿನಿವಾದಲ್ಲಿ ಪ್ರಧಾನ ಕಚೇರಿಯನ್ನ ಮಾಡೋದ್ರ ಮೂಲಕ ಇದನ್ನ ಸ್ಥಾಪನೆ ಮಾಡ್ತಾರೆ. ಭಾರತದ ಸದಸ್ಯತ್ವಕ್ಕೆ ಬಂದಾಗ ಭಾರತ 1975ರಲ್ಲಿ, ಅಂದ್ರೆ 5 ವರ್ಷ ಆದ್ಮೇಲೆ ಈ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ಗೆ ಸೇರ್ಕೊಳ್ಳುತ್ತೆ. ಮತ್ತೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಪ್ರಸ್ತುತ 193 ಸದಸ್ಯ ರಾಷ್ಟ್ರಗಳನ್ನ ಹೊಂದಿದೆ ಅನ್ನೋದನ್ನ ಗಮನಿಸಬಹುದು. ಈ ವರ್ಲ್ಡ್ ಪ್ರಾಪರ್ಟಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಂಡಿಕೇಟರ್ಸ್ ಗಳಿಗೆ ಬಂದಾಗ 2024ರಲ್ಲಿ ಪೇಟೆಂಟ್ಗಳು, ಟ್ರೇಡ್ ಮಾರ್ಕ್ಗಳು ಮತ್ತೆ ಕೈಗಾರಿಕಾ ವಿನ್ಯಾಸಗಳು ಏನಿರ್ತವೆ, ಡಿಸೈನ್ಸ್ಗಳು ಏನಿರ್ತವೆ, ಅವುಗಳಿಗೋಸ್ಕರ ಜಾಗತಿಕವಾಗಿ ಅಗ್ರ 10 ರಾಷ್ಟ್ರಗಳಲ್ಲಿ ಭಾರತ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ಈ ಒಂದು ಇಂಡಿಕೇಟರ್ಸ್ಗಳಲ್ಲಿ, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಂಡಿಕೇಟರ್ಸ್ಗಳನ್ನ ಗಮನಿಸಿದಾಗ. ಸೊ ಪೇಟೆಂಟ್ ಬೆಳವಣಿಗೆ ಯಾವ ರೀತಿ ಆಗಿದೆ ಅಂತಂದ್ರೆ, ಭಾರತ 2023ರಲ್ಲಿ ಪೇಟೆಂಟ್ ಅಪ್ಲಿಕೇಶನ್ಗಳಲ್ಲಿ 15.7% ಹೆಚ್ಚಳವನ್ನು ಕಂಡುಕೊಂಡಿದೆ. 64,480 ಅಪ್ಲಿಕೇಶನ್ಸ್ಗಳು ಜಾಗತಿಕವಾಗಿ ಅಪ್ಲಿಕೇಶನ್ಸ್ಗಳು ರಿಸೀವ್ ಆಗಿದ್ದಾವೆ. ಜಾಗತಿಕವಾಗಿ 6th ಪ್ಲೇಸ್ ಅಲ್ಲಿದೆ ಅನ್ನೋದನ್ನ ಗಮನಿಸಬಹುದು. ಆಗಿದ್ರೆ ಅತಿ ಹೆಚ್ಚು ಪೇಟೆಂಟ್ಗಳನ್ನ ಪಡ್ಕೊಳ್ತಾ ಇರ್ತಕ್ಕಂಥ ರಾಷ್ಟ್ರ ಯಾವುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಯಾಕೆ ಅಂತಂದ್ರೆ ಈ ರೀತಿ ನೀವಾಗಿ ಸರ್ಚ್ ಮಾಡಿದಾಗ ಕೆಲವೊಮ್ಮೆ ಅಗಾಧ ದಿನಗಳ ಕಾಲ ನಿಮ್ಮಲ್ಲಿ ನೆನಪಾಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ನಾನು ಆನ್ಸರ್ ಕೊಟ್ಬಿಟ್ರೆ ಅಲ್ಲೇ ಹಂಗೆ ಫ್ಲೋನಲ್ಲಿ ಮರ್ತೋಗಿರುತ್ತೆ. ಹಾಗಾಗಿ ನೀವು ಸರ್ಚ್ ಮಾಡಿ ಅದನ್ನ ನೋಟ್ ಮಾಡಿ ಕಮೆಂಟ್ ಮಾಡಿದಾಗ ನಿಮಗೆ ಬಹಳ ದಿನಗಳ ಕಾಲ ನೆನಪುಳಿಯುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಅತಿ ಹೆಚ್ಚು ಪೇಟೆಂಟ್ ಅಪ್ಲಿಕೇಶನ್ಸ್ ಗಳನ್ನ ರಿಸೀವ್ ಮಾಡ್ಕೊಳ್ತಾ ಇರ್ತಕ್ಕಂತಹ ರಾಷ್ಟ್ರ ಯಾವುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಬಂದಾಗ, ಜೀವನ ಮತ್ತು ವ್ಯಾಪಾರ ಪ್ರಕ್ರಿಯೆಗಳನ್ನ ಸುಧಾರಣೆ ಮಾಡೋದಕ್ಕೋಸ್ಕರ ಜಿಯೋಸ್ಪೇಷಿಯಲ್ ತಂತ್ರಜ್ಞಾನಗಳ ಬಳಕೆಯನ್ನ ಪ್ರದರ್ಶಿಸೋದಕ್ಕೆ ಯಾವ ಯೋಜನೆಯು ಗುರಿಯನ್ನ ಹೊಂದಿದೆ ಅಂತಂದ್ರೆ, ಆಪ್ಷನ್ ಬಿ ಕರೆಕ್ಟ್ ಇರುತ್ತೆ. ಆಪರೇಷನ್ ದ್ರೋಣಗಿರಿ ಅಂತೇಳಿ ಕರೀತಾರೆ. ಈ ಆಪರೇಷನ್ ದ್ರೋಣಗಿರಿ ಅಂತೇಳಿ ರಾಷ್ಟ್ರೀಯ ಭೌಗೋಳಿಕ ನೀತಿ 2022ರ ಅಡಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಈ ಒಂದು ಆಪರೇಷನ್ ದ್ರೋಣಗಿರಿಯನ್ನ ಪ್ರಾರಂಭ ಮಾಡ್ತಾ ಬರುತ್ತೆ. ಉದ್ದೇಶ ಏನು ಅಂತಂದ್ರೆ, ಕೃಷಿ, ಜೀವನೋಪಾಯ, ಲೈವ್ಲಿಹುಡ್ ಏನಿದೆ, ಲಾಜಿಸ್ಟಿಕ್ಸ್ ಆಗಿರ್ಬೋದು, ಮತ್ತೆ ಸಾರಿಗೆಯಲ್ಲಿ ಜಿಯೋಸ್ಪೇಷಿಯಲ್ ಟೆಕ್ನಾಲಜಿಗಳ ಬಳಕೆಯನ್ನ ಪ್ರದರ್ಶನ ಮಾಡ್ತಾ ಹೋಗುತ್ತೆ ಅನ್ನೋದನ್ನ ಗಮನಿಸಬಹುದು. ಜಿಯೋಸ್ಪೇಷಿಯಲ್ ಟೆಕ್ನಾಲಜೀಸ್ಗಳನ್ನ ಬಳಸೋದಕ್ಕೋಸ್ಕರ ಈ ಒಂದು ಕ್ಷೇತ್ರಗಳಲ್ಲಿ ಈ ಒಂದು ಆಪರೇಷನ್ ದ್ರೋಣಗಿರಿಯನ್ನು ಆರಂಭ ಮಾಡಿದ್ದಾರೆ. ಅನುಷ್ಠಾನಕ್ಕೆ ಬಂದಾಗ ಮೊದಲ ಹಂತ ಉತ್ತರ ಪ್ರದೇಶ, ಹರಿಯಾಣ, ಅಸ್ಸಾಮು, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿದೆ ಅನ್ನೋದನ್ನ ಗಮನಿಸಬಹುದು. ಈ GDI ರೋಲ್ ಅಂತ ಬರುತ್ತೆ. GDI ಅಂತಂದ್ರೆ ಗ್ರಾಸ್ ಡೇಟಾ ಡಿಸ್ಟ್ರಿಬ್ಯೂಷನ್ ಇಂಟರ್ಫೇಸ್ ಅಂತೇಳಿ ಕರಿತೀವಿ. ಇಂಟಿಗ್ರೇಟೆಡ್ ಜಿಯೋಸ್ಪೇಷಿಯಲ್ ಡೇಟಾ ಡಿಸ್ಟ್ರಿಬ್ಯೂಷನ್ ಇಂಟರ್ಫೇಸ್ ಅಂತೇಳಿ ಏನ್ ಕರಿತೀವಿ GDI ಅಂತ. ಈ ಇಂಟಿಗ್ರೇಟೆಡ್ ಜಿಯೋಸ್ಪೇಷಿಯಲ್ ಡೇಟಾ ಹಂಚಿಕೆ ಇಂಟರ್ಫೇಸ್ ಏನಿದೆಯಲ್ಲ, ಇದು ಅದರ ಬೆನ್ನೆಲುಬಾಗಿರುತ್ತೆ ಅನ್ನೋದನ್ನ ಗಮನಿಸಬಹುದು. ಯಾಕೆ ಅಂತಂದ್ರೆ ಈ ಇಂಟರ್ಫೇಸ್ ಮೂಲಕವೇ ಈ ಒಂದು ಜಿಯೋಸ್ಪೇಷಿಯಲ್ ಟೆಕ್ನಾಲಜಿ ನಡೀತಾ ಹೋಗುತ್ತೆ. ಉತ್ತಮ ನಿರ್ಧಾರಗಳಿಗೋಸ್ಕರ ಸಮರ್ಥವಾದಂತಹ ಡೇಟಾ ವಿನಿಮಯವನ್ನ ಖಾತ್ರಿಪಡಿಸ್ತಾ ಹೋಗುತ್ತೆ. ಈ ಜಿಯೋಸ್ಪೇಷಿಯಲ್ ಟೆಕ್ನಾಲಜಿಯನ್ನ GIS ಆಗಿರ್ಬೋದು, GPS ಟೆಕ್ನಾಲಜಿ ಅಂತ ಏನ್ ಕರಿತೀವಲ್ಲ, GIS ಟೆಕ್ನಾಲಜಿ, GPS ಟೆಕ್ನಾಲಜಿ ಅಂತ ಏನ್ ಕರಿತೀವಿ, ಗ್ಲೋಬಲ್ ಪೊಸಿಷನ್ ಸಿಸ್ಟಮ್ ಅಂತ ಏನ್ ಕರಿತೀವಿ, ಮತ್ತೆ ಉಪಗ್ರಹ ಚಿತ್ರಣಗಳಂತಹ ಪರಿಕರಗಳನ್ನ ಬಳಸಿಕೊಂಡು ಮತ್ತೆ ಭೂಮಿ ಮತ್ತು ಸಮಾಜಗಳನ್ನ ವಿಶ್ಲೇಷಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಹೋಗುತ್ತೆ ಅನ್ನೋದನ್ನ ಗಮನಿಸಬಹುದು. ಸೊ ನೀತಿಯ ಗುರಿ 2025 ಏನಿದೆ ಅಂದ್ರೆ, 2025ರ ವೇಳೆಗೆ ಜಿಯೋಸ್ಪೇಷಿಯಲ್ ವಲಯವನ್ನ ಉದಾರಗೊಳಿಸೋದಕ್ಕೋಸ್ಕರ ಕಾನೂನು ಚೌಕಟ್ಟನ್ನ ಸ್ಥಾಪನೆ ಮಾಡುವಂತದ್ದು ಗುರಿ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಬೋಡೋ ಸಮುದಾಯದಿಂದ ಯಾವ ಹಬ್ಬವನ್ನ ಪ್ರಾಥಮಿಕವಾಗಿ ಆಚರಣೆ ಮಾಡಲಾಗುತ್ತೆ ಅಂತಂದ್ರೆ, ಬೈಶಗು ಅಂತೇಳಿ ಕರಿತೀವಿ. ಬೈಶಗು ಅಂತೇಳಿ ಒಂದು ಫೆಸ್ಟ್ ಇದೆ. ಈ ಫೆಸ್ಟ್ ಅನ್ನ ಬೋಡೋ ಕಮ್ಯುನಿಟಿ ಆಚರಣೆ ಮಾಡ್ತಾ ಬರುತ್ತೆ, ಸೆಲೆಬ್ರೇಟ್ ಮಾಡ್ತಾ ಬರುತ್ತೆ ಅನ್ನೋದನ್ನ ಗಮನಿಸಬಹುದು. ಯಾಕೆ ಅಂತಂದ್ರೆ, ಇತ್ತೀಚೆಗೆ ಪ್ರಧಾನಮಂತ್ರಿ ಮೋದಿ ಅವರು ನವೆಂಬರ್ 15ರಂದು ನವದೆಹಲಿಯಲ್ಲಿ 1ನೇ ಬೋಡೋಲ್ಯಾಂಡ್ ಮಹೋತ್ಸವ್ ಅಂತೇಳಿ ಇದನ್ನ ಉದ್ಘಾಟನೆ ಮಾಡ್ತಾ ಬರ್ತಾರೆ. ಈ ಇವೆಂಟ್ ಅವಧಿ ಏನಿದೆ, ಉತ್ಸವ ಬೋಡೋ ಭಾಷೆ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಮತ್ತೆ ಸಾಹಿತ್ಯವನ್ನ ಕೇಂದ್ರೀಕರಿಸತಕ್ಕಂತಹ 2 ದಿನದ ಕಾರ್ಯಕ್ರಮ ಆಗಿರುತ್ತೆ. ಇದರ ಥೀಮ್ ಏನಿದೆ ಅಂತಂದ್ರೆ, ಸಮೃದ್ಧ ಭಾರತಕ್ಕಾಗಿ ಶಾಂತಿ ಮತ್ತು ಸೌಹಾರ್ದತೆ ಎನ್ನುವಂತಹ ವಿಷಯದೊಂದಿಗೆ ಈ ಒಂದು ಸೆಲೆಬ್ರೇಷನ್ ಅನ್ನು ಮಾಡ್ತಾ ಇದ್ದಾರೆ. ಉದ್ದೇಶ ಏನು ಅಂತಂದ್ರೆ, ಅಸ್ಸಾಮು, ಪಶ್ಚಿಮ ಬಂಗಾಳ, ನೇಪಾಳ ಮತ್ತು ಗಡಿ ಪ್ರದೇಶಗಳಾದ್ಯಂತ ಬೋಡೋ ಕಮ್ಯುನಿಟಿ ಏನಿದೆಯಲ್ಲ, ಬೋಡೋ ಜನಾಂಗ ಏನಿದೆಯಲ್ಲ, ಇವರನ್ನ ಸಂಯೋಜನೆ ಮಾಡ್ತಕ್ಕಂತಹ ಒಂದು ಗುರಿಯನ್ನ ಹೊಂದಿರುತ್ತೆ ಅನ್ನೋದನ್ನ ಗಮನಿಸಬಹುದು. ಫೋಕಸ್ಗೆ ಬಂದಾಗ, ಈ ಇವೆಂಟ್ ಬೋಡೋಲ್ಯಾಂಡ್ ನಲ್ಲಿ ಸಾಂಸ್ಕೃತಿಕ ಶ್ರೀಮಂತಿಕೆ
ಪರಿಸರ ಜೈವಿಕ ವೈವಿಧ್ಯತೆ ಮತ್ತು ಪ್ರವಾಸೋದ್ಯಮವನ್ನ ಆಚರಿಸ್ತಾ ಹೋಗುತ್ತೆ. ಮಹತ್ವ ಏನು ಅಂತಂದ್ರೆ 2020 ಬೋಡೋ ಶಾಂತಿ ಒಪ್ಪಂದದ ನಂತರ ಬೋಡೋ ಸಮುದಾಯದ ಚೇತರಿಕೆಯ ಪ್ರಯಾಣವನ್ನ ಎತ್ತಿ ತೋರಿಸ್ತಾ ಇದೆ ಅನ್ನೋದನ್ನ ಗಮನಿಸಬಹುದು. ಅಂದ್ರೆ ಅವರ ಜರ್ನಿ ಚೇತರಿಕೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸಬಹುದು. 2022ರಲ್ಲಿ 2020ರಲ್ಲಿ ಬೋಡೋ ಪೀಸ್ ಅಕಾರ್ಡ್ ಆಗಿದೆ, ಅದನ್ನ ಗಮನಿಸ್ಕೊಳ್ಬೇಕಾಗತ್ತೆ. ಮತ್ತೆ ಸಂಸ್ಕೃತಿಗೆ ಬಂದಾಗ ಅವರ ಕಲ್ಚರು, ಈ ಬೋಡೋಗಳೇನಿದ್ದಾರೆ ಅಸ್ಸಾಂನ ಅತಿ ದೊಡ್ಡ ಪರಿಶಿಷ್ಟ ಪಂಗಡ ಅಂತೇಳಿ ಗಮನಿಸ್ತೀವಿ. ಕೃಷಿಗೆ ಹೆಸರುವಾಸಿ ಆಗಿರತಕ್ಕಂತಹ ಪಂಗಡ ಇದು. ಬೈಶಾಗು ಮುಂತಾದ ಹಬ್ಬಗಳು ಪ್ರಮುಖವಾದಂತಹ ಹಬ್ಬಗಳಾಗಿರ್ತವೆ. ಬಾಗುರುಂಬಾ ಅಂತೇಳಿ ಕರೀತಾರೆ. ಬಾಗುರುಂಬಾ ಅಂತೇಳಿ ಇವರ ನೃತ್ಯ ಅಂತೇಳಿ ಕರಿತೀವಿ. ಇವರ ನೃತ್ಯವನ್ನು ಬಾಗುರುಂಬಾ ಅಂತೇಳಿ ಕರಿತಾ ಬರ್ತೀವಿ. ಸೊ ಭಾಷೆಗೆ ಬಂದಾಗ 2003ರಲ್ಲಿ 92ನೇ ತಿದ್ದುಪಡಿಯನ್ನ ತೆಗೆದುಕೊಂಡು ಬರೋದ್ರ ಮೂಲಕ ಬೋಡೋ ಭಾಷೆಯನ್ನ ಭಾರತದ ಸಂವಿಧಾನದ 8ನೇ ಶೆಡ್ಯೂಲ್ಗೆ ಸೇರಿಸ್ತಾ ಬರ್ತಾರೆ. ಅದರ ಜೊತೆಗೆ ಬೋಡೋ ಜೊತೆಗೆ ಈ ತಿದ್ದುಪಡಿ ಮೂಲಕ ಡೋಗ್ರಿ, ಮೈಥಿಲಿ, ಸಂತಾಲಿ ಭಾಷೆಗಳನ್ನು ಕೂಡ ಸೇರಿಸ್ತಾ ಬರ್ತಾರೆ. ಈ ಒಂದು ಪಟ್ಟಿಯಲ್ಲಿ, ನಮ್ಮ ಭಾಷಾ ಪಟ್ಟಿಯಲ್ಲಿ, ಸೆಂಟ್ರಲ್ ಲಿಸ್ಟ್ ನಲ್ಲಿ ಒಟ್ಟು ಭಾಷೆಗಳ ಸಂಖ್ಯೆ 22 ತೆಗೆದುಕೊಂಡು ಬರುತ್ತೆ. ಅದಕ್ಕಿಂತ ಮುಂಚೆ 18 ಭಾಷೆ ಇರುತ್ತೆ, ಅನಂತರ 22 ಬರುತ್ತೆ. ಈಗ ಆಗಿದ್ರೆ ಎಷ್ಟು ಭಾಷೆಗಳಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್, ಎಕ್ಸಸೈಸ್ ಸಿ ವಿಸಿಲ್ ಅನ್ನ ಯಾವಾಗ ಮೊದಲನೇ ಬಾರಿಗೆ ಪರಿಕಲ್ಪನೆ ಮಾಡಲಾಯಿತು ಅಂತಂದ್ರೆ 2018ರಲ್ಲಿ ಪರಿಕಲ್ಪನೆಯನ್ನ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಎಕ್ಸಸೈಸ್ ಸಿ ವಿಸಿಲ್ ಅಂತೇಳಿ ಕರಿತೀರಿ. ಇದಕ್ಕೆ ಯಾವ ಒಂದು ಕಾಂಟೆಕ್ಸ್ಟ್ಗೋಸ್ಕರ ಇದು ಸುದ್ದಿಲಿತ್ತು ಅಂದ್ರೆ, ಭಾರತೀಯ ನೌಕಾಪಡೆ ಪ್ಯಾನ್ ಇಂಡಿಯಾ ಕರಾವಳಿ ರಕ್ಷಣಾ ಸಮರಾಭ್ಯಾಸದ 4ನೇ ಆವೃತ್ತಿಯನ್ನ, ಅಂದ್ರೆ ಸಮುದ್ರ ಜಾಗರಣೆ 24 ಎನ್ನುವಂತ ಒಂದು ಹೆಸರಿನಲ್ಲಿ ನಡೆಸ್ತಾ ಹೋಗ್ತಾ ಇದೆ. ಇತ್ತೀಚೆಗೆ ಆರಂಭ ಆಗಿದೆ. ಇದು 26/11 ದಾಳಿ ಆಯ್ತಲ್ಲ 2008ರಲ್ಲಿ. ಆ ದಾಳಿ ನಂತರ ಸ್ಥಾಪನೆ ಮಾಡಲಾದಂತಹ ಕಡಲ ಭದ್ರತಾ ಕ್ರಮಗಳನ್ನು ಹೆಚ್ಚಿಸ್ತಕ್ಕಂಥ ಗುರಿಯನ್ನ ಹೊಂದಿದೆ ಅನ್ನೋದನ್ನ ಗಮನಿಸಬಹುದು. ಭಾಗವಹಿಸ್ತಕ್ಕಂಥವ್ರು ಯಾರು ಅಂತಂದ್ರೆ 6 ಸಚಿವಾಲಯಗಳಿದಾವೆ, 21 ಸಂಸ್ಥೆಗಳಿದಾವೆ. ಭಾರತೀಯ ಸೇನೆ, ವಾಯುಪಡೆ, ನೌಕಾಪಡೆ ಎಲ್ಲವನ್ನ ಒಳಗೊಂಡಂತೆ ಈ ಒಂದು ಸಮುದ್ರ ಜಾಗರಣೆ ಅಂತೇಳಿ ಏನ್ ಕರಿತೀವಿ, ಇದನ್ನ ಆಚರಣೆ ಮಾಡ್ತಾ ಬರ್ತಾರೆ ಅನ್ನೋದನ್ನ ಗಮನಿಸಬಹುದು, ಕಂಡಕ್ಟ್ ಮಾಡ್ತಾ ಬರ್ತಾರೆ ಅನ್ನೋದನ್ನ ಗಮನಿಸಬಹುದು. ನೆಕ್ಸ್ಟ್, ವಿಸ್ತರಿತ ವ್ಯಾಪ್ತಿ ಅಂತ ಬಂದಾಗ ಹಡಗುಗಳು, ವಿಮಾನಗಳ ಹೆಚ್ಚಿದ ನಿಯೋಜನೆ ಆಗುವಂಥದ್ದು, ಎನ್ಸಿಸಿ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಏನಿರ್ತಾರೆ ಅವರು, ಮತ್ತೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅವರೆಲ್ಲರ ಭಾಗವಹಿಸುವಿಕೆಯನ್ನ ಒಳಗೊಂಡಿರುತ್ತೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಮಧ್ಯಸ್ಥಗಾರರ ಪಾತ್ರ ಅಂತಂದ್ರೆ, ಕಡಲ ಭದ್ರತೆಯ ಜಾಗೃತಿ ಮೂಡಿಸೋದಕ್ಕೋಸ್ಕರ ಮೀನುಗಾರಿಕೆ ಸಮುದಾಯಗಳು, ವಿದ್ಯಾರ್ಥಿಗಳು, ಕರಾವಳಿ ಜನಸಂಖ್ಯೆಯನ್ನ ತೊಡಗಿಸ್ಕೊಳ್ತಾ ಹೋಗುತ್ತೆ. ಮತ್ತೆ ಪೂರ್ವಗಾಮಿ ಸಮರಾಭ್ಯಾಸ ಅಂತಂದ್ರೆ, ಇದು ಥಿಯೇಟರ್ ಲೆವೆಲ್ ರೆಡಿನೆಸ್ ಆಪರೇಷನಲ್ ಎಕ್ಸಸೈಸ್ ಅಂತೇಳಿ ಕರಿತೀವಿ. ಅದಕ್ಕೆ ತಯಾರಿಯಾಗಿ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಕೇಂದ್ರೀಕೃತ ಪ್ರದೇಶಗಳಿಗೆ ಬಂದಾಗ ಬಂದರ್ಗಳನ್ನ ಟಾರ್ಗೆಟ್ ಮಾಡ್ತಾರೆ, ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ತೈಲ ರಿಗ್ಗಳಾಗಿರ್ಬೋದು, ನಿರ್ಣಾಯಕ ಮೂಲ ಸೌಕರ್ಯಗಳಂತಹ ಕರಾವಳಿ ಸ್ವತ್ತುಗಳನ್ನ ಭದ್ರಪಡಿಸ್ತಕ್ಕಂಥದ್ದು ಪ್ರಮುಖ ಉದ್ದೇಶ ಆಗಿರುತ್ತೆ. ಅಲ್ಲಿಗೆ ಟಾರ್ಗೆಟ್ ಮಾಡಿಕೊಂಡು ಫೋಕಸ್ ಮಾಡಿ ಈ ಒಂದು ಸಮರಾಭ್ಯಾಸವನ್ನ ಕಂಡಕ್ಟ್ ಮಾಡ್ತಾ ಬರ್ತಾರೆ. ಪ್ರಾರಂಭದ ವರ್ಷ ಯಾವಾಗಿಂದ ಆರಂಭ ಮಾಡಿದ್ದಾರೆ ಅಂದ್ರೆ, ಭಾರತದ ಕರಾವಳಿ ರಕ್ಷಣೆಯನ್ನ ಬಲಪಡಿಸೋದಕ್ಕೋಸ್ಕರ 2018ರಲ್ಲಿ ಸಮರಾಭ್ಯಾಸ ಸಮುದ್ರ ಜಾಗರಣೆ ಎನ್ನುವಂತಹ ಪರಿಕಲ್ಪನೆಯನ್ನ ಮಾಡಲಾಗಿದೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ, ಪರಿಸರ ಸೂಕ್ಷ್ಮ ವಲಯಗಳನ್ನ ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ಸ್ ಅಂತೇಳಿ ಕರಿತೀವಿ, ESZ ಅಂತೇಳಿ. ಇವುಗಳನ್ನ ಘೋಷಿಸುವಂತಹ ಪ್ರಾಥಮಿಕ ಉದ್ದೇಶ ಏನು ಅಂತಂದ್ರೆ, ಪರಿಸರ ಸಂಪನ್ಮೂಲಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರಮುಖವಾದಂತಹ ಉದ್ದೇಶ. ಆಪ್ಷನ್ ಬಿ ಕರೆಕ್ಟ್ ಇರುತ್ತೆ. ಸೊ ನೆಕ್ಸ್ಟ್, ಯಾಕೆ ಅಂತಂದ್ರೆ, ಸುಕ್ನಾ ಸರೋವರ ಅಂತ ಏನಿದೆ ಉತ್ತರಾಖಂಡ್ ಅಲ್ಲಿ, ಈ ಸರೋವರದ ಸುತ್ತಲಿನ ಪಂಚಕುಲದಲ್ಲಿ 2 ಕಿಲೋಮೀಟರ್ ಪ್ರದೇಶವನ್ನ ಇತ್ತೀಚೆಗೆ ಏನ್ ಮಾಡಿದ್ದಾರೆ, ESZ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಭೌಗೋಳಿಕತೆಗೆ ಬಂದಾಗ ಈ ಸುಕ್ನಾ ಸರೋವರ ಹಿಮಾಲಯದ ಶಿವಾಲಿಕ್ ಬೆಟ್ಟಗಳ ತಪ್ಪಲಿನಲ್ಲಿ ಕಂಡು ಬರತಕ್ಕಂತಹ ಒಂದು ಸರೋವರ. ಇದರ 1958ರಲ್ಲಿ ಕಾಲೋಚಿತ ಸ್ಟ್ರೀಮ್ ಸುಕ್ನಾಚೋಗೆ ಅಣೆಕಟ್ಟನ್ನ ಹಾಕೋದ್ರ ಮೂಲಕ ರಚನೆ ಮಾಡ್ತಾ ಬರ್ತಾರೆ ಸರೋವರವನ್ನ. ಇದಕ್ಕೆ ರಾಷ್ಟ್ರೀಯ ಸ್ಥಾನಮಾನ ಕೂಡ ಸಿಕ್ಕಿದೆ. ಯಾವ ರೀತಿ ಅಂತ ಸ್ಥಾನಮಾನ ಅಂತಂದ್ರೆ, ವೆಟ್ಲ್ಯಾಂಡ್ ಅಂತೇಳಿ ಘೋಷಣೆ ಮಾಡಿದ್ದಾರೆ, ನ್ಯಾಷನಲ್ ವೆಟ್ಲ್ಯಾಂಡ್ ಅಂತೇಳಿ. ಸರೋವರ ಭಾರತ ಸರ್ಕಾರದಿಂದ ಘೋಷಿಸಲ್ಪಟ್ಟಂತಹ ರಾಷ್ಟ್ರೀಯ ತೇವಭೂಮಿಯಾಗಿದೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ವನ್ಯಜೀವಿ ಅಭಯಾರಣ್ಯ ಬಂದಾಗ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಬಂದಾಗ, ಸುಕ್ನಾ ವನ್ಯಜೀವಿ ಅಭಯಾರಣ್ಯದ ಪಕ್ಕದಲ್ಲಿ ಇರುತ್ತೆ ಅನ್ನೋದನ್ನ ಗಮನಿಸಬಹುದು. ಇದು ಸೈಬೀರಿಯನ್ ಬಾತುಕೋಳಿಗಳು, ಕ್ರೇನ್ಗಳಂತಹ ವಲಸೆ ಹಕ್ಕಿಗಳನ್ನ ಒಳಗೊಂಡಂತೆ ವೈವಿಧ್ಯಮಯ ಪ್ರಾಣಿಗಳನ್ನ ಹೊಂದಿದೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ನೆಕ್ಸ್ಟ್, ಪರಿಸರ ಸೂಕ್ಷ್ಮ ವಲಯ ಅಂತ ಬಂದಾಗ ESZಗಳು ಅನನ್ಯ ಪರಿಸರ ಸಂಪನ್ಮೂಲಗಳನ್ನ ಸಂರಕ್ಷಿಸೋದಕ್ಕೆ ಮತ್ತೆ ಅಭಿವೃದ್ಧಿ ಚಟುವಟಿಕೆಗಳನ್ನ ಸುಸ್ಥಿರವಾಗಿ ನಿಯಂತ್ರಿಸುವಂತಹ ಒಂದು ಗುರಿಯನ್ನ ಹೊಂದಿದೆ ಅನ್ನೋದನ್ನ ಗಮನಿಸಬಹುದು. ESZ ನಲ್ಲಿನ ನಿಯಮಗಳೇನಿದೆ ಅಂತಂದ್ರೆ, ಈ ಒಂದು ಪ್ರದೇಶಗಳಲ್ಲಿ ಘೋಷಣೆ ಮಾಡಿದ ಮೇಲೆ ವಾಣಿಜ್ಯ, ಗಣಿಗಾರಿಕೆ, ಅಪಾಯಕಾರಿ ತ್ಯಾಜ್ಯ ನಿರ್ವಹಣೆ,
ಪ್ರಮುಖ ಜಲವಿದ್ಯುತ್ ಯೋಜನೆಗಳಂತಹ ಚಟುವಟಿಕೆಗಳನ್ನ ಸಂಪೂರ್ಣ ನಿಷೇಧ ಮಾಡಿಬಿಡುತ್ತೆ. ಆದರೆ ಕೃಷಿ ಮತ್ತು ಮೂಲಸೌಕರ್ಯ ವರ್ಧನೆಯಂತಹ ಕೆಲವು ನಿಯಂತ್ರಿತ ಅಭ್ಯಾಸಗಳನ್ನ ಅನುಮತಿಸುತ್ತೆ ಅನ್ನೋದನ್ನ ಗಮನಿಸುವ. ಅದಕ್ಕೂ ಕೂಡ ಕಂಟ್ರೋಲ್ಡ್ ಇರುತ್ತೆ, ರೆಗ್ಯುಲೇಟೆಡ್ ಇರುತ್ತೆ. ಆ ರೀತಿಯಾದಂತಹ ಒಂದು ವಲಯವನ್ನ ಎಕೋಲಾಜಿಕಲ್ ಸೆನ್ಸಿಟಿವ್ ಝೋನ್ ಅಂತೇಳಿ ಕರಿತಾ ಬರ್ತೀವಿ ನಾವು. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚಿನ IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಏನಿದೆ, ಇವರ ಮೌಲ್ಯಮಾಪನದಲ್ಲಿ ಗುರುತಿಸಿದಂತೆ ರೀಫ್ ಬಿಲ್ಡಿಂಗ್ ಹವಳಗಳಿಗೆ ದೊಡ್ಡ ಬೆದರಿಕೆ ಯಾವುದು ಅಂತಂದ್ರೆ ಆಪ್ಷನ್ ಸಿ ಕರೆಕ್ಟ್ ಇರುತ್ತೆ, ಹವಾಮಾನ ಬದಲಾವಣೆ. ಪ್ರಸ್ತುತ ಏನು ಅಪಾಯ ಇದೆ ಅಂತಂದ್ರೆ 44% ರೀಫ್ ಬಿಲ್ಡಿಂಗ್ ಹವಳದ ಪ್ರಭೇದಗಳು ಅಳಿವಿನ ಅಪಾಯದಲ್ಲಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಹಿಂದಿನ ಅಪಾಯ ಏನಿತ್ತು, 2008ರಲ್ಲಿ ಒಂದು ರಿಪೋರ್ಟ್ ಕೊಟ್ಟಿದ್ರು, 33% ಹವಳದ ಪ್ರಭೇದಗಳು ಅಪಾಯದಲ್ಲಿದ್ದಾವೆ ಅಂತೇಳಿ ಕೊಟ್ಟಿದ್ರು. ಈಗ 44% ಆಗಿದೆ ಅಂತೇಳಿ ವರದಿ ಕೊಡ್ತಾ ಇದ್ದಾರೆ. ಪ್ರಮುಖವಾದಂತ ಥ್ರೆಟ್ ಏನು ಅಂತಂದ್ರೆ ಹವಾಮಾನ ಬದಲಾವಣೆಯೇ ಪ್ರಮುಖವಾದಂತ ಈ ಒಂದು ಹವಾಳದ ಜಾತಿಗಳಿಗೆ ದೊಡ್ಡ ಬೆದರಿಕೆ ಅಂತೇಳಿ ಗಮನಿಸಬಹುದು. ಇತರ ಬೆದರಿಕೆಗಳೇನು ಅಂತಂದ್ರೆ ಅದರ್ ಥ್ರೆಟ್ಸ್ ಮಾಲಿನ್ಯ ಆಗಿರ್ಬೋದು, ಕೃಷಿ ಹರಿವು, ಅಗ್ರಿಕಲ್ಚರಲ್ ರನ್ ಆಫ್ ಅಂತೇಳಿ ಕರಿತೀವಿ, ರೋಗ ಡಿಸೀಸ್ಗಳು ಬರುವಂಥದ್ದು, ಸಮರ್ಥನೀಯವಲ್ಲದ ಮೀನುಗಾರಿಕೆ, ಅನ್ಸಸ್ಟೈನಬಲ್ ಆಗಿ ಫಿಶಿಂಗ್ ಆಕ್ಟಿವಿಟೀಸ್ ಮಾಡುವಂಥದ್ದು, ಇವೆಲ್ಲವೂ ಕೂಡ ಅಪಾಯಗಳನ್ನ ಉಂಟು ಮಾಡುತ್ತೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ ಈ ಒಂದು ಹವಳದ ಸ್ಪೀಸೀಸ್ಗೆ. IUCN ಅಸೆಸ್ಮೆಂಟ್ ಏನ್ ಹೇಳುತ್ತೆ ಅಂತಂದ್ರೆ 892 ಹವಳದ ಜಾತಿಗಳನ್ನ ಮೌಲ್ಯಮಾಪನ ಮಾಡಲಾಗಿದ್ದು ಅನೇಕವನ್ನ ದುರ್ಬಲ ಮತ್ತು ಅಳಿವಿನಂಚಿನಲ್ಲಿರುವಂತೆ ವರ್ಗೀಕರಿಸಲಾಗಿದೆ ಅನ್ನೋದನ್ನ ಗಮನಿಸಬಹುದು. ಹವಳದ ಬಂಡೆಗಳ ಪ್ರಾಮುಖ್ಯತೆ ಏನು ಅಂತಂದ್ರೆ ಹವಳದ ಬಂಡೆಗಳು ಜೀವ ವೈವಿಧ್ಯತೆ, ಕರಾವಳಿ ರಕ್ಷಣೆ ಮತ್ತು ಆರ್ಥಿಕತೆಗೆ ಅತ್ಯಗತ್ಯವಾಗಿದ್ದು ವಾರ್ಷಿಕವಾಗಿ $375 ಬಿಲಿಯನ್ ಅನ್ನ ಉತ್ಪಾದನೆ ಮಾಡುತ್ತೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ ಅನ್ನೋದನ್ನ ನೋಡಬಹುದು. ಸೊ ನೆಕ್ಸ್ಟ್ ಪ್ರಶ್ನೆ, ಜಾಗತಿಕ ತಾಪಮಾನದ ವಿಷಯದಲ್ಲಿ 2024ರ ನಿರೀಕ್ಷಿತ ಫಲಿತಾಂಶ ಏನು ಅಂತಂದ್ರೆ ಆಪ್ಷನ್ ಬಿ ಕರೆಕ್ಟ್ ಇದೆ. ಇದು ದಾಖಲೆಯ ಅಧಿಕ ತಾಪಮಾನದ ವರ್ಷ ಅಂತೇಳಿ ಘೋಷಣೆ ಮಾಡ್ಬಿಡ್ತಾರೆ ಎನ್ನುವಂತ ಸಾಧ್ಯತೆ ಇದೆ 2024ನ್ನ. ಅದನ್ನ ಡಿಸೆಂಬರ್ ವರೆಗೆ ನೋಡಿ ಆಮೇಲೆ ನಾವು ವರದಿಯನ್ನು ನೋಡ್ಬೇಕಾಗತ್ತೆ. ಆಲ್ರೆಡಿ ಎಕ್ಸ್ಪೆಕ್ಟೆಡ್ ಮಾಡಾಗಿದೆ. ಇಡೀ ಮಾನವ ಕುಲದಲ್ಲಿ 2024 ಹಾಟೆಸ್ಟ್ ಅಥವಾ ವಾರ್ಮೆಸ್ಟ್ ಇಯರ್ ಆನ್ ರೆಕಾರ್ಡ್ ಅಂತೇಳಿ ಘೋಷಣೆ ಮಾಡಲಾಗುತ್ತೆ ಎನ್ನುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ನೋಡಬಹುದಾಗಿರುತ್ತೆ. ಅಧಿಕ ತಾಪಮಾನದ ವರ್ಷ 2024 ಏನಿದೆ ದಾಖಲೆಯ ಅಧಿಕ ತಾಪಮಾನದ ವರ್ಷ ಆಗಿದೆ. ಜನವರಿಯಿಂದ ಸೆಪ್ಟೆಂಬರ್ 2024ರವರೆಗಿನ ಜಾಗತಿಕ ಸರಾಸರಿ ತಾಪಮಾನ ಕೈಗಾರಿಕಾ ಪೂರ್ವ ಅಂದ್ರೆ ಇಂಡಸ್ಟ್ರಿಯಲ್ ಲೆವೆಲ್ಸ್, ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಸ್ ಏನಿತ್ತಲ್ಲ ಅದಕ್ಕಿಂತ 1.54 ಡಿಗ್ರಿ ಸೆಲ್ಸಿಯಸ್ ಆಗಿದೆ ಅನ್ನೋದನ್ನ ಗಮನಿಸಬಹುದು. ಪ್ರಮುಖ ಕಾರಣ ಎಲ್ನಿನೋ ಪ್ರಭಾವ ಕೂಡ ಇದೆ. ಎಲ್ನಿನೋ ಹವಾಮಾನದ ಮಾದರಿಯು ಹೆಚ್ಚಿನ ತಾಪಮಾನದ ಮೇಲೆ ಪ್ರಭಾವ ಬೀರ್ತಾ ಹೋಗ್ತಾ ಇದೆ ಅನ್ನೋದನ್ನ ಗಮನಿಸಬಹುದು. ಅಧಿಕ ತಾಪಮಾನದ ದಶಕ ಅಂತೇಳಿ ಗಮನಿಸಿದಾಗ 2015ರಿಂದ 2024 ಇದು ಕೂಡ ಈಗಿನ ಪ್ರೆಸೆಂಟೇ ಅನ್ನೋದನ್ನ ಗಮನಿಸಬಹುದು. 2015ರಿಂದ 2024ರ ವರ್ಷ ಅತ್ಯಧಿಕ ರೆಕಾರ್ಡೆಡ್ ಡಿಕೇಡ್ ಅಂತೇಳಿ ಘೋಷಣೆ ಮಾಡಬಹುದಾಗಿರುತ್ತೆ, ನಿರೀಕ್ಷೆ ಮಾಡಬಹುದಾಗಿರುತ್ತೆ. ದಾಖಲೆಯ ಮೇಲೆ ಅತ್ಯಂತ ಉಷ್ಣತೆ ಆಗಿರುತ್ತೆ ಈ ಒಂದು ದಶಕದಲ್ಲಿ ಏನದನ್ನ ಗಮನಿಸಬಹುದು. ಸಾಗರದ ಅಧಿಕ ತಾಪಮಾನ ಅಂತ ಬಂದಾಗ ಬದಲಾಯಿಸಲಾಗದ ತಾಪಮಾನದೊಂದಿಗೆ ಸಾಗರಗಳು ವೇಗವರ್ಧಿತ ದರದಲ್ಲಿ ಉಷ್ಣ ಆಗ್ತಾ ಹೋಗ್ತಾ ಇದ್ದಾವೆ. ಹಸಿರುಮನೆ ಅನಿಲ ಹೊರಸೂಸುವಿಕೆಗೆ ಸಂಬಂಧಪಟ್ಟಂತೆ ನೋಡಿದಾಗ ಹಸಿರುಮನೆ ಅನಿಲ ಮಟ್ಟ 2023ರಲ್ಲಿ ಗರಿಷ್ಠವಾದಂತಹ ಮಟ್ಟಕ್ಕೆ ತಲುಪಿತ್ತು. ಮತ್ತೆ 2024ರಲ್ಲಿ ಇನ್ನು ಏರಿಕೆನೇ ಆಗ್ತಾ ಇದೆ. ಗ್ಲೇಷಿಯಲ್ ಮೆಲ್ಟ್ ಅಂತ ಹೇಳಿ ಕರಿತೀವಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ 70 ವರ್ಷಗಳಿಗಿಂತಲೂ 2023ರಲ್ಲಿ ಹಿಮನದಿಗಳು ವೇಗವಾಗಿ ಕರಗಿ ಹೋಗಿದ್ದೇವೆ ಅನ್ನುವಂತಹ ಆತಂಕಕಾರಿಯಾದಂತಹ ವರದಿಯನ್ನು ಕೊಟ್ಟಿದೆ. ಉತ್ತರ ಅಮೆರಿಕ ಮತ್ತು ಯುರೋಪ್ನಲ್ಲಿ ತೀವ್ರವಾಗಿ ಕರಗ್ತಾ ಹೋಗ್ತಾ ಇದ್ದಾವೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಸಮುದ್ರ ಮಟ್ಟದ ಏರಿಕೆಗೆ ಬಂದಾಗ, ಸಿ ಲೆವೆಲ್ ರೈಸಿಗೆ ಬಂದಾಗ ಜಾಗತಿಕ ಸರಾಸರಿ ಸಮುದ್ರ ಮಟ್ಟ 2014 ಮತ್ತೆ 2023ರ ನಡುವೆ ವರ್ಷಕ್ಕೆ 4.77 ಮಿಲಿಮೀಟರ್ ದರದಲ್ಲಿ ಈ ಒಂದು ಸಮುದ್ರ ಮಟ್ಟ ಏರಿಕೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಸೊ ಇದಿಷ್ಟು ಅದಕ್ಕೆ ಸಂಬಂಧಪಟ್ಟಂತ ವಿಚಾರ. ನೆಕ್ಸ್ಟ್ ಕ್ವಶನ್ ಬಂದಾಗ ಹೊಸ ಜಾತಿಯ ಹೂ ಬಿಡ್ತಕ್ಕಂಥ ಸಸ್ಯ ಕ್ರಿನಮ್ ಆಂಡ್ರಿಕಮ್ ಅಂತೇಳಿ ಕಂಡುಹಿಡಿದಿದ್ದಾರೆ. ಅದನ್ನ ಎಲ್ಲಿ ಕಂಡುಹಿಡಿಯಲಾಯಿತು ಅಂತಂದ್ರೆ ಆಪ್ಷನ್ ಬಿ ಪೂರ್ವ ಘಟ್ಟಗಳಲ್ಲಿ ಆಂಧ್ರ ಪ್ರದೇಶದಲ್ಲಿ ಕಂಡು ಬಂದಿರೋದನ್ನ ನಾವು ಗಮನಿಸ್ತೀವಿ. ಹೊಸ ಜಾತಿಗಳು ಈ ಕ್ರಿನಮ್ ಆಂಡ್ರಿಕಮ್ ಎಂಬ ಹೊಸ ಜಾತಿಯ ಹೂ ಬಿಡ್ತಕ್ಕಂಥ ಸಸ್ಯವನ್ನ ಕಂಡುಹಿಡಿದಿದ್ದಾರೆ. ಈ ಒಂದು ಕುಟುಂಬ ಏನು ಅಂತಂದ್ರೆ ಸಸ್ಯ ಅಮರಿಲಿ ಡೇಸಿ ಅಂತೇಳಿ ಒಂದು ಕುಟುಂಬ ಇದೆ. ಈ ಒಂದು ಫ್ಯಾಮಿಲಿಗೆ ಸೇರ್ಕೊಳ್ಳುತ್ತೆ ಇದು ಈ ಒಂದು ಸಸ್ಯ. ಸ್ಥಳಕ್ಕೆ ಬಂದಾಗ ಆಂಧ್ರ ಪ್ರದೇಶದ ಪೂರ್ವ ಘಟ್ಟಗಳಲ್ಲಿ ಕಂಡು ಬಂದಿರೋದನ್ನ ನೋಡ್ತಾ ಇದ್ದೀವಿ. ಹೂ ಬಿಡುವಂತ ಗುಣಲಕ್ಷಣಗಳೇನು ಅಂದ್ರೆ ಸಸ್ಯ ಮೇಣದಂತಹ ಬಿಳಿ ಹೂವುಗಳನ್ನ ಉತ್ಪಾದನೆ ಮಾಡುತ್ತೆ. ಮತ್ತೆ
ಏಪ್ರಿಲ್ ಮತ್ತು ಜೂನ್ ನಡುವೆ ಅರಳುವಂತಹ ಒಂದು ಹೂವು ಅಂತೇಳಿ ಗಮನಿಸಬಹುದಾಗಿರುತ್ತೆ. ಸೊ ಇದಿಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಸೊ ಇವತ್ತಿನ ಪ್ರಶ್ನೆ, ಜನಜಾತಿಯ ಗೌರವ ದಿವಸನ ಯಾವಾಗ ಆಚರಣೆ ಮಾಡಲಾಗತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್. ಎಲ್ರಿಗೂ ಧನ್ಯವಾದಗಳು. ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡಲಾಗಿರುತ್ತೆ. ಜಾಯಿನ್ ಆಗೋದ್ರ ಮೂಲಕ ನೀವೆಲ್ಲ ಅಪ್ಡೇಟ್ಸ್ ಗಳನ್ನ ಪಡ್ಕೊಳ್ಬಹುದಾಗಿರುತ್ತೆ. ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು. ಮುಂದಿನ ಸೆಷನ್ ನಲ್ಲಿ ಸಿಗೋಣ.